ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪ್ರಮುಖ ನಮಸ್ಕಾರಗಳು. ಸುಭಾಷಿತ: ನಮ್ಮ ಬದುಕು ಒಂದು ನಾಟಕ ರಂಗ, ನಾವೆಲ್ಲರೂ ಪಾತ್ರಧಾರಿಗಳು ಅಷ್ಟೇ. ನಮ್ಮನ್ನು ಆಡಿಸುವ ಸೂತ್ರಧಾರ ಮೇಲೊಬ್ಬ ಇದ್ದಾನೆ, ಅವನು ಆಡಿಸಿದಂತೆ ನಾವು ಆಡಬೇಕು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕಂಚಿಯ ಬಂಗಾರದ ಅಲ್ಲಿಯ ರಹಸ್ಯವನ್ನು ನಾವು ತಿಳ್ಕೊಳ್ಳೋಣ. ಈ ಬಂಗಾರದ ಅಲ್ಲಿಯನ್ನು ಮುಟ್ಟಿ ನಮಸ್ಕರಿಸಿದರೆ ಸಾಕು, ಮೈ ಮೇಲೆ ಅಲ್ಲಿ ಬಿದ್ದ ದೋಷಗಳು ನಿವಾರಣೆಯಾಗುತ್ತದೆ. ಪುಣ್ಯಕ್ಷೇತ್ರಗಳ ಒಂದು ಕಾಂಚೀಪುರಂ. ಕಂಚಿಯ ಬಗ್ಗೆ ಕಥೆಯನ್ನು ಪುಂಖಾನುಪುಂಖವಾಗಿ ನಾವೆಲ್ಲರೂ ಕೇಳಿದ್ದೇವೆ ಹಾಗೂ ಎಲ್ಲರೂ ಕೇಳಿರುತ್ತಾರೆ. ಅವು ಎಲ್ಲರೂ ತಿಳಿದಿರುವಂತಹ ಇನ್ನು ಈ ಕಥೆಗಳನ್ನು ಪಕ್ಕಕ್ಕಿಟ್ಟರೆ, ಮನೆಗಳಲ್ಲಿ ಓಡಾಡುವ ಹಲ್ಲಿಗಳು ಯಾವಾಗಲಾದರೂ ಮೈ ಮೇಲೆ ಬಿದ್ದಾಗ, ಯಾವುದೇ ಭಾಗದಲ್ಲಿ ಬಿದ್ದರೂ ನಾವು ತಕ್ಷಣ ಹೋಗಿ ಬಂಗಾರದ ಅಲ್ಲಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಬಂದವರು ಕಾಲಿಗೆ ಬಿದ್ದು ನಮಸ್ಕರಿಸುವುದು ರೂಢಿಯಾಗಿದೆ, ಒಂದು ಕೆಲಸವಾಗಿದೆ. ಅದು ಏಕೆ? ಮೈ ಮೇಲೆ ಅಲ್ಲಿ ಬಿದ್ದರೆ ನಾವು ಅವರಿಗೆ ನಮಸ್ಕಾರ ಮಾಡಬೇಕು. ಇನ್ನು ಬಂಗಾರದ ಅಲ್ಲಿಯ ಗುಡಿಯಲ್ಲಿ ನೂರಾರು ಹಲ್ಲಿಗಳು ಏಕೆ ಓಡಾಡುತ್ತದೆ? ಇದು ಹಲವಾರು ಪ್ರಶ್ನೆಗಳು ಹಲವಾರು ಜನರಿಗೆ ನಮಗೆ ಕಾಡುತ್ತೆ. ಇನ್ನು ಈ ರಹಸ್ಯಗಳ ಇಂದಿನ ಸತ್ಯವನ್ನು ನಾವು ತಿಳ್ಕೊಳ್ಳೋಣ. ಒಬ್ಬ ಋಷಿಕುಮಾರನು ದೇವತಾರ್ಚನೆಗಾಗಿ ಗಂಗಾಜಲ ತರಲು ಹೇಳಿದ್ದನಂತೆ. ಮಗನು ತಂದ ಗಂಗಾಜಲದಲ್ಲಿ ಅಲ್ಲಿ ಇರುವುದನ್ನು ನೋಡಿದ ಋಷಿಯು ಹಾಗೆಯೇ ತಂದಿದ್ದನ್ನು ಕಂಡು ಕೋಪಿಷ್ಠನಾದ ಮುನಿಯು ಅವನಿಗೆ ಹಲ್ಲಿಯಾಗುವಂತೆ ಶಾಪವನ್ನು ನೀಡುತ್ತಾನೆ. ಮೊದಲೇ ಕೋಪಾದ್ರಿಕ್ತನಾದ ಮುನಿಯು ಶಾಪದಿಂದ ಮಗನು ಹಲ್ಲಿಯ ರೂಪವನ್ನು ತಾಳುತ್ತಾನೆ. ತದನಂತರ ಮಗನಲ್ಲಿ ದೋಷವೆಂದು ಇಲ್ಲವೆಂದು ತಿಳಿದು ಋಷಿಯು ಕಂಚಿಯಲ್ಲಿಯೇ ಬಂಗಾರದಲ್ಲಿಯಾಗಿ ಸರ್ವರಿಂದಲೂ ಪೂಜಿಸುವಂತಾಗು ಎಂದು ವರವನ್ನು ನೀಡುತ್ತಾನೆ. ಹೀಗೆ ಆ ಮಗನು ಅಂದಿನಿಂದ ಅಲ್ಲಿ ಬಂಗಾರದ ಅಲ್ಲಿಯ ಆದನೆಂದು ಹೇಳುತ್ತದೆ. ಪುರಾಣಗಳು ಅದನ್ನು ಮುಟ್ಟಿದರೆ ಸಾಕು, ಮನೆಯಲ್ಲಿ ಎಲ್ಲೇ ಅಲ್ಲಿ ಬಿದ್ದರೂ ಆ ದೋಷ ತೊಲಗಿ ಹೋಗುತ್ತದೆ ಎಂದು ಅಲ್ಲಿನ ಪುರಾಣ ಕಥೆಗಳ ಪ್ರಕಾರ ಹೇಳಿರುವಂತಹ ಸುದ್ದಿಯಾಗಿದೆ. ಆ ಋಷಿ ತನ್ನ ಮಗುವಿನಿಗೆ ವರವನ್ನು ನೀಡಿದ್ದಾನೆ. ಇದನ್ನು ಸಾಕಷ್ಟು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಭಾರತ ದೇಶದ 4 ಮೂಲೆಗಳಿಂದ ಕಂಚಿಯಲ್ಲಿರುವ ಬೆಳ್ಳಿ ಹಾಗೂ ಬಂಗಾರದ ಹಲ್ಲಿಗಳನ್ನು ಮುಟ್ಟಿ ನಮಸ್ಕರಿಸುವುದು, ಅಲ್ಲಿ ಬಿದ್ದ ದೋಷ ಪರಿಹರಿಸಿಕೊಳ್ಳುವುದಕ್ಕಾಗಿ ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಂಡು ಹೋಗುತ್ತಾರೆ. ಹಾಗೆಯೇ ಈ ದೇವಾಲಯದ ಹೊರಾಂಗಣದಲ್ಲಿ ಆನಂದ ಸರೋವರ ಹಾಗೂ ಬಂಗಾರ ತಟಕ್ಕೆಂಬ ಪ್ರದೇಶಗಳು ಇವೆ. ಆದರೆ ಒಂದು ಚಿಕ್ಕ ಪುಷ್ಕರಣಿ ಆನಂದ ಸರೋವರದಲ್ಲಿ ಮಧ್ಯದಲ್ಲಿ ಇರುವ ಮಂಟಪದಲ್ಲಿ ಜಲಾಂತರ ಭಾಗದಲ್ಲಿ ಹತ್ತಿ ದೇವತಾಮೂರ್ತಿಗಳು ಇವೆಯಂತೆ. ಅವು ಪ್ರತಿ 40 ವರ್ಷಗಳೊಮ್ಮೆ ಪೂಜಾ ಕಾರ್ಯಗಳಲ್ಲಿ ಮುಗಿಸಿ ದರ್ಶನಾರ್ಥವಾಗಿ ಪ್ರತಿಷ್ಠಾಪಿಸಲಾಗುತ್ತದೆ. ಹೀಗೆ ಅಂದು 1979ರಲ್ಲಿ ವರದರಾಜ ಪೆರುಮಾಳ್ ಸ್ವಾಮೀಜಿಯನ್ನು ಪುಷ್ಕರಣಿಯಿಂದ ಹೊರತೆಗೆದು ಪೂಜಾ ಕೈಂಕರ್ಯಗಳಲ್ಲಿ ಮಾಡಿ ನಂತರ ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ಲಭಿಸಿದಂತೆ. ಮತ್ತು ಈಗ 2019ರಲ್ಲಿ ಜೂನ್ ತಿಂಗಳಲ್ಲಿ ಹತ್ತಿ ಶ್ರೀ ವರದರಾಜ ಪೆರುಮಾಳ್ ಅವರ ದರ್ಶನ ಭಾಗ್ಯ ಲಭಿಸಿದೆ. ಮಾಹಿತಿ ಇನ್ನು ಈ ದೇವಾಲಯದ ಪ್ರಕಾರವನ್ನು ನೋಡಿದರೆ 11ನೇ ಶತಮಾನದಲ್ಲಿ ತುಂಗಚೋಳ, ವಿಕ್ರಮಚೋಳ, ಮುಂದೆ ವಿಜಯನಗರದ ರಾಜಚೋಳಗಳಿಂದ ನಿರ್ಮಿಸಲ್ಪಟ್ಟಿವೆ ಎಂದು ಇತಿಹಾಸ ಸಾರುತ್ತದೆ. ಅಷ್ಟೇ ಅಲ್ಲದೆ ಈ ದೇವಾಲಯವು ಪುನರುತ್ಥಾನ ಸಾಕಷ್ಟು ಬಾರಿ ಮಾಡಲಾಗಿದೆ ಎಂದು ಸಹ ದಾಖಲಿಸಲಾಗಿದೆ. ಇನ್ನು ಆ ದೇವಾಲಯದಲ್ಲಿ 1000 ಕಂಬಗಳು ಮಂಟಪ ಹೊಂದಿದೆ. ಇತಿಹಾಸದ ಪ್ರಕಾರ ಅಲ್ಲಿ ವರದರಾಜ ಸ್ವಾಮಿ ಕೃತಯುಗದಲ್ಲಿ ಬ್ರಹ್ಮನಾಗಿ, ತ್ರೇತಾಯುಗದಲ್ಲಿ ಗಜೇಂದ್ರನಾಗಿ ಮತ್ತು ದ್ವಾಪರಯುಗದಲ್ಲಿ ಬೃಹಸ್ಪತಿಯಾಗಿ, ಕಲಿಯುಗದಲ್ಲಿ ಅನಂತಶೇಷನಾಗಿ ಪೂಜೆಯನ್ನು ಮಾಡಿದ್ದಾನೆ ಎಂದು ಹೇಳಲಾಗುತ್ತದೆ. ಈಗ ಕಾಂಚೀಪುರಂ ಪುಣ್ಯಕ್ಷೇತ್ರದಲ್ಲಿ ಬಂಗಾರದ ಅಲ್ಲಿಯ ಮಹಾತ್ಮೆ ತಿಳಿದರೆ ಸಾಕು, ನಮಗೆ ಅಲ್ಲಿ ಬಿದ್ದ ದೋಷ ತೊಲಗಿ ಹೋಗುತ್ತದೆ ಎಂದು ಪುರಾಣಗಳು ಸಾರುತ್ತವೆ. ಗೊತ್ತಾಯ್ತಾ? ನೋಡಿ, ನಾವು ಅದಕ್ಕೆ ಹೇಳೋದು, ನಾವು ಯಾವುದೇ ಆದರೂ ನಮ್ಮ ಹಿಂದೂ ಧರ್ಮದ ಪ್ರಕಾರ, ಸನಾತನ ಧರ್ಮದ ಪ್ರಕಾರ ಇಂದಿನ ಒಂದು ಚರಿತ್ರೆಯನ್ನು ನಾವು ತಿಳ್ಕೊಂಡು ಹೋದಾಗ ನಮಗೆಲ್ಲ ತಿಳಿಯುತ್ತೆ. ಗೊತ್ತಾಯ್ತಾ? ಆ ಒಂದು ಹಿಂದೋರು ಕೊಟ್ಟ ದಾರಿನಲ್ಲಿ ನಾವು ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ನಾವು ಮುಂದೋಗೋಣ, ನಡೆಯೋಣ, ಅದನ್ನು ಅನುಸರಿಸೋಣ. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 11/5/2026 ಸೋಮವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ಕೃಷ್ಣಪಕ್ಷ, ತಿಥಿ ನವಮಿ, ಹಗಲು 10:02, ನಕ್ಷತ್ರ ಶತಭಿಷ, ರಾತ್ರಿ 8:42, ಮಳೆ ಕೃತಿಕೆ 4ನೇ ಪಾದ. ಇವತ್ತು ಹನುಮತ್ ಜಯಂತಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಾತಾ ವರಿಷ್ಠವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಸದಾ ನಮಾಮಿ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ. ಪರಮೇಶ್ವರ ಭಗವಂತನನ್ನು ಸ್ಮರಿಸಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೇಳ್ಕೊಳ್ಳಿ, ಎಲ್ಲ ಆಗತ್ತೆ, ಒಳ್ಳೆಯದಾಗತ್ತೆ. ಇವತ್ತು ರಾಹುಕಾಲ 7:34 9:09, ಗುಳಿಕ ಕಾಲ 1:54 3:29, ಯಮಂಗಳ 10:44 12:19. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಂಡಿದ್ದೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಕ್ಕೆ ನಮ್ಮ ಹೆಬ್ಬಳಲು. ನಮಸ್ಕಾರಗಳು.